ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಒತ್ತು ಶಾವಿಗೆಯನ್ನು ಮಾಡ್ತಾಯಿದ್ದೀನಿ. ಒತ್ತು ಶಾವಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಇದರೊಳಗೆ ಸಿಹಿ ಮತ್ತು ಖಾರ ಎರಡನ್ನು ಕೂಡ ನಾವು ಮಾಡ್ತೇವೆ. ನಾನು ಇವಾಗ ಹೇಗೆ ಮಾಡೋದು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಒತ್ತು ಶಾವಿಗೆ ಸಿಹಿ ಮತ್ತು ಖಾರ ಎರಡನ್ನೂ ಮಾಡಿ ನಾನು ತೋರಿಸ್ತೀನಿ. ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ಒತ್ತು ಶಾವಿಗೆಗೆ ನಾನು ತೊಗೊಂಡಿರುವಂತಹ ಅಕ್ಕಿ ಹಿಟ್ಟು ಭಾಗ್ಯಲಕ್ಷ್ಮಿ ರೈಸ್ ಫ್ಲೋರ್ ಅಂತಂದ್ಬಿಟ್ಟು, ಇದು ತುಂಬಾ ಚೆನ್ನಾಗಿರುತ್ತೆ ಈ ಹಿಟ್ಟು. ಇದರೊಳಗೆ ನಾನು ಇವಾಗ ಮಾಡಿರೋದು ಅರ್ಧ ಕೆ ಜಿ ತಗೊಂಬಂದಿದ್ದೆ. ಅರ್ಧ ಕೆ ಜಿಗೆ 2 ಲೋಟದಷ್ಟು ಅಕ್ಕಿ ಹಿಟ್ಟು ಬಂತು. ಅದಕ್ಕೆ 5 ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. 5 ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕ್ತೀನಿ. ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಬೇಕು, ತುಂಬ ಜಾಸ್ತಿ ಏನು ಹಾಕೋಂಗಿಲ್ಲ. ಅವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ನೀರು ಮರಳೋವರೆಗೂ ಬಿಡಬೇಕಾಗುತ್ತೆ. ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ನೋಡಿ, ಇವಾಗ ಮರಳ್ತಾ ಇದೆ ಅಲ್ವಾ. ಈಗ ಮರಳ್ತಾ ಇರಬೇಕಾದ್ರೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ, ಅದನ್ನು ಒಂದೇ ಪಕ್ಕದಲ್ಲಿ ಹಾಕಬೇಕು, ಕದಲಿಸಬಾರ್ದು. ಅದು ಒಂದು ಅರ್ಧ ಗಂಟೆ ಆದರೂ ಬೇಯಲೇಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನ ಜೊತೆ ಮೈದಾ ಹಿಟ್ಟು ಕೂಡ ನಾನು ಹಾಕಿದ್ದೀನಿ. ಇವಾಗ ಅದು ಚೆನ್ನಾಗಿ ಬೇಯಬೇಕು. ನಾನು ಒಂದು ಅರ್ಧ ಗಂಟೆವರೆಗೂ ಆದರೂ ಬೇಯಿಸ್ತೀನಿ ಇದನ್ನು. ಅರ್ಧ ಗಂಟೆ ಇಲ್ಲ 35 ನಿಮಿಷ ಆದರೂ ಬೇಯಿಸಿದ್ರೇ, ಎಷ್ಟು ಬೇಯಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಅರ್ಧ ಗಂಟೆ ಬೇಯಿಸ್ತೀನಿ. ಬೆಂದಿದ್ದಾದಮೇಲೆ ಅದನ್ನು ಬಗ್ಸಿ ಕೆದಕಬೇಕಾಗುತ್ತೆ. ನಂತರ ನೋಡೋಣ. ಈ ಒತ್ತು ಶಾವಿಗೆಯನ್ನು ಇದು ರುಬ್ಬಿ ಕೂಡ ಮಾಡ್ತಾರೆ. ರುಬ್ಬೋದಕ್ಕಿಂತ ಈ ತರಹ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿರೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಂದಿರೋದಾಗಿದೆ, ಒಂದು ಅರ್ಧ ಗಂಟೆ ಬೆಂದಿದೆ. ಇವಾಗ ನೀರನ್ನು ಒಂದು ಬಟ್ಲಿಗೆ ಬಗ್ಗಿಸ್ಬಿಡ್ತಾ ಇದ್ದೀನಿ. ನೀರು ಬೇಕಿದ್ರೆ ನಾವು ಹಾಕೋಬೋದು. ನೀರೇನಾದರೂ ಜಾಸ್ತಿ ಆದರೆ ಮುದ್ದೆ ಆದಂಗೆ ಆಗಿಬಿಡುತ್ತೆ, ನೀರು ಅಣಕಾಗೋಗುತ್ತೆ. ಅದಕ್ಕೆ ಬಗ್ಗಿಸ್ತಾ ಇದ್ದೀನಿ. ನೀರನ್ನು ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ಒಂದು ಮುದ್ದೆ ಕೋಲನ್ನು ತಗೊಂಡು ಚೆನ್ನಾಗಿ ಹೀಗೆ ಕಲಕಬೇಕು. ಗಂಟಿಲ್ಲದ ಹಾಗೆ ಕಲಕಬೇಕಾಗುತ್ತೆ. ನಂತರ ನೀರೇನಾದರೂ ಹಿಡಿಸಿದ್ರೆ ನಾವು ನೀರನ್ನು ಹಾಕ್ಕೋಬಹುದು. ಇವಾಗ ಇದಕ್ಕೆ ಇವಾಗ ನೀರು ಹಿಡಿಸ್ದು ನಾನು ಬಗ್ಗಿಸಿ ಇಟ್ಕೊಂಡಿದ್ದೀನಲ್ಲ, ಆ ನೀರನ್ನು ಇವಾಗ ಸ್ವಲ್ಪ ಬಗ್ಗಿಸ್ತಾ ಇದ್ದೀನಿ ನಾನು. ನೋಡ್ಕೊಂಡು ನಾವು ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಕಿದ್ರೆ ಗಂಟಿಲ್ದಾಗೆ ಕಲಕಬೇಕಾಗುತ್ತೆ. ನಂತರ ಇದನ್ನು ಚೆನ್ನಾಗಿ ನಾದಬೇಕು. ನಾದೋದಕ್ಕೆ ನಾನು ಒಂದು ಕವರ್ನೊಳಗಡೆಗೆ ಈ ಹಿಟ್ಟನ್ನು ಹಾಕಿಬಿಟ್ಟು ನಾದ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ಅದರಿಂದ ಕೈನಲ್ಲಿ ಮುಟ್ಟೋದಕ್ಕಾಗೋದಿಲ್ಲ. ನಾನು ಕವರ್ ಮೇಲೆ ಕೈ ಇಟ್ಕೊಂಡ್ರೆ ಅಷ್ಟೊಂದು ಬಿಸಿ ಆಗಲ್ಲ ಅಂತ ನಾನು ಕವರ್ನೊಳಗಡೆ ಇಟ್ಕೊಂಡು ನಾದುತ್ತೀನಿ. ಅಕಸ್ಮಾತ್ ತುಂಬ ಬಿಸಿ ಏನಾದರೂ ಆದರೆ ಕೈ ತೇವ ಮಾಡಿಕೊಂಡ್ರೆ ಅಷ್ಟೊಂದು ಬಿಸಿ ಆಗೋದಿಲ್ಲ ಅಂತ ನಾನು ಕೈ ತೊಳ್ಕೊಂಡು ಇದನ್ನು ನಾದುತ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ನಾದಿದ್ದಾದಮೇಲೆ ಎಲ್ಲವನ್ನು ಒಂದೇ ಸಲ ಹಾಕ್ಕೊಂಡು ನಾದಿಬಿಟ್ಟೆ. ನಾದಿದ್ದಾದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪನೇ ತಗೊಂಡು ಉಂಡೆಗಳು ಕಟ್ಕೊಳ್ತಾನೆ. ಈ ಒತ್ತು ಶಾವಿಗೆಗೆ ನಾವು ಹಾಕೋದಕ್ಕೆ, ಅದರೊಳಗಡೆ ಹಾಕೋದಕ್ಕೆ ಹೇಗೆ ಮಾಡ್ಕೋಬೇಕೋ ಆ ತರಹ ಉಂಡೆ ಕಟ್ಕೋಬೇಕಾಗುತ್ತೆ. ಇವಾಗ ನೋಡಿ, ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಅಂತಂದ್ಬಿಟ್ಟು. ಇಲ್ಲ, ಒಂದೇ ಸಲ ನಾದಿದ್ದಾದಮೇಲೆ ಒಂದು ಬಟ್ಲಿಗೆ ಹಾಕಿಬಿಟ್ಟು ಸ್ವಲ್ಪನೇ ತಗೊಂಡು ಉಂಡೆಗಳನ್ನು ಕಟ್ಕೊಳ್ಳೋಣ. ಇವಾಗ ಈ ತರಹ ಉಂಡೆಗಳು ಕಟ್ಕೊಳ್ಳೋಣ. ಅಷ್ಟರೊಳಗೆ ಈ ಕಡೆ ಕುಕ್ಕರ್ನಲ್ಲಿ ನೀರು ಇಟ್ಟಿದ್ದೀನಿ. ಇದು ಉಂಡೆಗಳನ್ನು ಹಾಕೋದಕ್ಕೋಸ್ಕರ ನಾನು ನೀರಿನೊಳಗೆ ಹಾಕಿ ಅದನ್ನು ಬೇಯಿಸ್ತೀನಿ. ನೀರು ನಾವು ಬಗ್ಗಿಸ್ಕೊಂಡಿದ್ನಲ್ಲ ಬಟ್ಲಿಗೆ, ಆ ನೀರನ್ನು ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ತೋರಿಸ್ತೀನಿ ಯಾವ ಥರ ಎಷ್ಟು ನೀರನ್ನು ಹಾಕಿದ್ದೀನಿ ಅಂತ. ಇದೆಲ್ಲನೂ ಉಂಡೆಗಳನ್ನು ಫಸ್ಟ್ ಮಾಡ್ಕೊಂಡು ಬಿಡೋಣ. ನಂತರ ಆ ನೀರನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನೀರು ಕುದಿಯೋವರೆಗೂ ಬಿಡಬೇಕಾಗುತ್ತೆ. ಇವಾಗೆಲ್ಲ ಉಂಡೆ ಕಟ್ಟಿದ್ದಾದಮೇಲೆ ಅಷ್ಟರೊಳಗೆ ನೀರು ಕುದಿಯೋದ್ರೊಳಗೆ ಗಸಗಸೆ ಪಾಯಸಕ್ಕೆ ನಾವು ಕೊಬ್ಬರಿ ಗಸಗಸೆನೇ ರುಬ್ಕೊಳ್ಳೋದು. 5 ಸ್ಪೂನ್ನಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ನೊಳಗೆ ಹಾಕಿಬಿಟ್ಟು ಡ್ರೈ ಆಗಿ ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ. ನಂತರ ಮಿಕ್ಸಿಗೆ ಹಾಕಿದ್ದಾದಮೇಲೆ ಈ ಹಸಿ ಕೊಬ್ಬರಿಯನ್ನು ಒಂದು ಸಣ್ಣದಾದ ಒಂದು ಚಿಪ್ಪನ್ನು ತುರಿದು ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು
ಇವಾಗ ಬೇಕಿದ್ದರೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೋಬೋದು. ಗೋಡಂಬಿ ತಂತಾನಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಇಲ್ಲದಲ್ಲೇ ಇರೋದ್ರಿಂದ 1 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಈ ಒಲೆ ಮೇಲೆ ನೀರು ಕಾದಿದೆ. ಇವಾಗ ಮರಳ್ತಾ ಇರುವ ನೀರಿಗೆ ಈ ಉಂಡೆಗಳನ್ನು ಹಾಕೋಣ. ಈ ಉಂಡೆಗಳೆಲ್ಲ ಮುಳುಗಬೇಕು, ಅಲ್ಲಿವರೆಗೂ ನೀರು ಇರಬೇಕಾಗುತ್ತೆ, ನೋಡ್ಕೋಬೇಕು. ಅದು ಉಂಡೆಗಳು ಹಾಕಿದಾದ್ಮೇಲೆ ನೀರು ತುಂಬಾ ಜಾಸ್ತಿ ಆದಂಗೆ ಕಾಣಿಸ್ತು. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಎತ್ತಿಬಿಟ್ಟಿದ್ದೀನಿ. ಎತ್ತಿಬಿಟ್ಟು ಚೆನ್ನಾಗಿ ಇವಾಗ ಈ ಉಂಡೆಗಳು ಮೇಲಕ್ಕೆ ಬರಬೇಕು, ಮೇಲಕ್ಕೆ ತೇಲ್ಕೊಂಡು ಬಂದಂಗೆ ಬರುತ್ತೆ, ಆವಾಗ ಆಗಿದೆ ಅಂತ ಲೆಕ್ಕ. ಇವಾಗ ಅದು ಆ ಕಡೆ ಇಟ್ಟಿದ್ದೀನಿ. ಅದನ್ನು ಈ ಕಡೆ ಇನ್ನೊಂದು ಕಡೆ ನಾವು ಕೊಬ್ಬರಿ ಗಸಗಸೆಯನ್ನು ರುಬ್ಕೊಂಡ್ಬಂದಿದ್ದೀನಲ್ಲ ಅದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ಬಿಡೋಣ. ಮತ್ತು 1 ಲೋಟದಷ್ಟು ಬೆಲ್ಲನ ಹಾಕೋಣ. 1 ಲೋಟದಷ್ಟು ಬೆಲ್ಲನ ಹಾಕಿಬಿಟ್ಟು ನಂತರ ನೀರು ಕಲಿಸ್ಕೊಂಡ್ಬಿಟ್ಟು ನೀರು ಇದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ನೀರನ್ನು ನಾವು ಹಾಕೋಬೇಕು. ಬೆಲ್ಲ ಮತ್ತು ಕೊಬ್ಬರಿ ಗಸಗಸೆ ಹಾಕಿದ್ದೀನಲ್ಲ ಅದರ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದು ಮರಳೋದಕ್ಕೆ ಬಿಡಬೇಕು. ಗಂಟಿಲ್ದ ಹಾಗೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಇವಾಗ ಇದನ್ನು ಎತ್ತಿ ನಾನು ಇನ್ನೊಂದು ಒಲೆ ಮೇಲೆ ಇಟ್ಬಿಟ್ಟು ಈ ಕಡೆ ನಾವು ಬೇಯೋದಕ್ಕೆ ಇಟ್ಟಿದ್ದೀನಲ್ಲ ಕುಕ್ಕರ್ನೊಳಗಡೆ ಇಟ್ಟು ಉಂಡೆಗಳು ಅದನ್ನು ಒಂದೊಂದಾಗಿ ತೆಗೆದು ಇದರೊಳಗೆ ಹಾಕೋಣ. ಒತ್ತು ಸಾವಿಗೆ ಮಣೆ ಒಳಗಡೆ ಹಾಕಿ ಅದನ್ನು ತಿರುಗಿಸ್ಕೊಂಡು ಮಾಡಿಕೊಂಡ್ರೆ ಈ ಒತ್ತು ಶಾವಿಗೆ ರೆಡಿ ಆಗುತ್ತೆ. ಇದಕ್ಕೆ ಗಸಗಸೆ ಪಾಯಸ ಕೂಡ ಅಲ್ಲಿ ರೆಡಿ ಆಯಿತು. ಇವಾಗ ಈ ಮಾಡ್ತಾ ಇರುವಂತಹ ಒತ್ತು ಶಾವಿಗೆ ಇದನ್ನು ಒಂದು ತಟ್ಟೆಗೆಲ್ಲ ಹಾಕಿ ಹರಡ್ಕೊಂಡ್ಬಿಡೋಣ. ಅದು ತಣ್ಣಗಾಗೋದಕ್ಕೆ ಬಿಡಬೇಕು, ಯಾಕೆಂದರೆ ಉಂಡೆಗಳೆಲ್ಲ ಬಿಸಿ ಇರುತ್ತಲ್ಲ ಅದಕ್ಕೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗೆಲ್ಲ ತಣ್ಣಗಾದ್ಮೇಲೆ ಇದನ್ನು ಒಗ್ಗರಣೆಗೆ ಖಾರಕ್ಕೆ ನಾವು ಒಗ್ಗರಣೆ ಹಾಕೋಣ. ಗಸಗಸೆ ಪಾಯಸ ರೆಡಿ ಆಗಿದೆ. ಇವಾಗ ನಾವು ಖಾರಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳೋಣ. ಇದಕ್ಕೆ 1-3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಖಾರದ ಸಾವಿಗೆ ಕಲಸೋದಕ್ಕೆ. ಅಲ್ಲಿ 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕ್ತೆ. ಅದು ಪಟ್ಪಟ ಅಂತ ಸಿರಿದಿದ್ದಾದಮೇಲೆ 1-2 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1-2 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ನಂತರ ಹಸಿಮೆಣ್ಸಿನ್ಕಾಯಿ 1-5-6 ಹಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಮತ್ತು ಅರಿಶಿಣ ಸ್ವಲ್ಪ, ಹಿಂಗು ಸ್ವಲ್ಪ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಬಗ್ಗಿಸ್ಕೊಂಡ್ಬಿಡೋಣ. ಇವಾಗ ಬಗ್ಸಿದ್ದಾದಮೇಲೆ ಅದಕ್ಕೆ ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕಾಗುತ್ತೆ. 2 ನಿಂಬೆ ಹಣ್ಣು ತಗೊಂಡು ಬಂದಿದ್ದೆ. 2 ನಿಂಬೆ ಹಣ್ಣನ್ನು ಕೂಡ ಇದರೊಳಗೆ ಹಿಂಡ್ಕೊಳ್ಳೋಣ. ಹಿಂಡಿದ್ದಾದಮೇಲೆ ಎಲ್ಲವನ್ನು ಕಲಿಸ್ಕೋಬೇಕು. ಇವಾಗ ನಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ. ನಿಂಬೆ ಹಣ್ಣು ಹಿಂಡಿದ್ದಾದಮೇಲೆ ಉಪ್ಪು, ಒಗ್ಗರಣೆ, ನಿಂಬೆ ಹಣ್ಣಿನ ರಸ ಎಲ್ಲ ಹಾಕಿದ್ದಾದಮೇಲೆ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಬಿಡೋಣ. ಇವಾಗ ಒತ್ತು ಶಾವಿಗೆ ಖಾರದ್ದು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಖಾರದ್ದು ಒತ್ತು ಶಾವಿಗೆ ರೆಡಿ ಆಯಿತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಆರ್ಯವೈಶ್ಯ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಒತ್ತು ಶಾವಿಗೆ ಖಾರ ಮತ್ತು ಸಿಹಿ 2 ರೆಡಿಯಾಗಿದೆ. ಇವಾಗ ಖಾರಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಕೂಡ ಹಾಕಿ ಕಲಸಿದ್ರೆ ಒತ್ತು ಶಾವಿಗೆ ಖಾರ ಮತ್ತು ಸಿಹಿ 2 ರೆಡಿ.